ನಮ್ಮ ತೋಟಗಾರಿಕೆ ಇಲಾಖೆ ಮೇಲೆ ಬಂದಿರುವ ಆರೋಪಕ್ಕೆ ಸತ್ಯಕ್ಕೆ ದೂರವಾದದ್ದು. ರೈತರ ಮೊಬೈಲ್ ನಂಬರ್ಗೆ ನೇರವಾಗಿ ಎಲ್ಲ ವಿಷಯ ಸಂದೇಶ ಮೂಲಕ ರೈತರಿಗೆ ತಿಳಿಯುತ್ತದೆ. ಇದರಲ್ಲಿ ಇಲಾಖೆಯಲ್ಲಿ ಅವ್ಯವಹಾರ ನಡೆಯಲು ಅವಕಾಶ ಇರುವುದಿಲ್ಲ ಎಂದು ವಿಶ್ವನಾಥ ಗೌಡ, ಪಾವಗಡ ಪಟ್ಟಣದ ಚಳ್ಳಕೆರೆ ಮುಖ್ಯ ರಸ್ತೆಯಲ್ಲಿ ಬರುವ ತೋಟಗಾರಿಕಾ ಇಲಾಖೆ ಕಚೇರಿಯಲ್ಲಿ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿ.ಎಸ್. ವಿಶ್ವನಾಥ್ ಅವರು ತಮ್ಮ ಇಲಾಖೆ ಆರೋಪಗಳಿಗೆ ಉತ್ತರ ನೀಡಿದ್ದಾರೆ. ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ಪಾವಗಡದಲ್ಲಿ 2023 ಆಗಸ್ಟ್ನಿಂದ ನಾನು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ವಿಷಯ ಏನಂದರೆ, ದಿನಾಂಕ 27/1/2026 ಪ್ರಜಾಪ್ರಗತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಯೋಜನೆಯಡಿ ಏನು ಅವ್ಯವಹಾರ ಆಗಿದೆ ಅಂತ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ. ಅದಕ್ಕೆ ನಾನು ಸ್ಪಷ್ಟನೆ ನೀಡಲು ಇಚ್ಛಿಸ್ತೇನೆ. ನಮ್ಮ ಇಲಾಖೆಯಲ್ಲಿ 2025-26ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆಯಡಿ 700 ಲಕ್ಷ ನಿಗದಿಯಾಗಿತ್ತು. ಅದರಂತೆ ನಮ್ಮ ಇಲಾಖೆಯಲ್ಲಿ ಸುಮಾರು 4129 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆ ಅರ್ಜಿ ಸಲ್ಲಿಕೆ ಆದಂಥವನ್ನ ನಾವು ಎಲ್ಲ ಸ್ಥಳ ಪರಿಶೀಲನೆ ಕೈಗೊಂಡು ಯಾವುದು ಅರ್ಹ ಇರುತ್ತೆ ಅವೊಂದು ಮಾತ್ರ ನಾವು ನಿಯಮಾನುಸಾರ ವರ್ಕ್ ಆರ್ಡರ್ ಅಥವಾ ಕಾರ್ಯಾದೇಶ ನೀಡಿರ್ತೇವೆ. ಅದ್ರ ಪ್ರಕಾರ ಕಾರ್ಯಾದೇಶ ನೀಡಿದ ನಂತರ ರೈತರುಗಳು ಯಾರು ರೈತರು ಯಾವ ಕಂಪ್ನಿಗೆ ಇಚ್ಛೆಪಟ್ಟಿರ್ತಾರೆ ಅವರಿಗೆ ನಾವು ಕಾರ್ಯಾದೇಶ ನೀಡಿರ್ತೀವಿ. ಅವರು ನಂತರ ರೈತರುಗಳು ಸಂಬಂಧಪಟ್ಟ ಕಂಪ್ನಿಯವ್ರನ್ನ ಭೇಟಿ ಮಾಡಿ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ. ನಂತರ ಅವ್ರು ಅರ್ಜಿ ಕೊಡಬೇಕಾದ್ರೆ ವಾಪಸ್ ಅಂದರೆ ಪೋಸ್ಟ್ ಇನ್ಸ್ಪೆಕ್ಷನ್ಗೆ ಕೊಡುವಂಥ ಸಮಯದಲ್ಲಿ ಅರ್ಜಿಯಲ್ಲಿ ಏನು ಕಾರ್ಯಾದೇಶದ ಮೊತ್ತ ಇರುತ್ತೆ ಅದು ಪೂರ್ಣ ಪ್ರಮಾಣದ ಮೊತ್ತವನ್ನು ರೈತರೇ ಭರಿಸಿದ್ದಲ್ಲಿ ಸಹಾಯಧನವನ್ನು ರೈತರಿಗೆ ನೇರವಾಗಿ ಕೊಡ್ತೀವಿ. ಮತ್ತು ಏನು ಶೇಕಡ 90% ಏನಾದರೂ 90% ಸಹಾಯಧನ ಇದೆ ಅದನ್ನು ಹೊರತುಪಡಿಸಿ ಕೇವಲ 10% ರೈತರುಗಳು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಲ್ಲಿ ಸಹಾಯಧನವನ್ನು ಕಂಪ್ನಿಯವರಿಗೆ ನಾವು ರೈತರ ಒಪ್ಪಿಗೆ ಪಡೆದು ನಾವು ಕೊಟ್ಟಿದ್ದೇವೆ. ಇದರಲ್ಲಿ ನಮ್ಮಲ್ಲೂ ಅಷ್ಟೇ ಸುಮಾರು ಏನು ಅರ್ಜಿ ಸಲ್ಲಿಕೆ ಆಗಿದೆ, ಪ್ಲಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಸುಮಾರು 125 ಅರ್ಜಿಗಳನ್ನು ನಾವು ಯಾವುದು ಕ್ರಮಬದ್ಧವಾಗಿರೋದಿಲ್ಲದನ್ನು ಸಹ ನಾವು ರಿಜೆಕ್ಟ್ ಮಾಡಿದ್ದೀವಿ. ಮತ್ತು ಅವರಿಗೆ ಕಂಪ್ನಿಯವರಿಗೆ ನಾವು ನೋಟಿಸ್ ಸಹ ನೀಡಿದ್ದೀವಿ, ಯಾಕೆ ಇದು ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ. ತದನಂತರ ನಾವು ಏನು ಕಳೆದ ವರ್ಷ ಏನು ಪ್ರೋಗ್ರೆಸ್ ಆಯಿತು ಅದರಲ್ಲಿ ಸರ್ಕಾರದ ನಿಯಮಾನುಸಾರ ನಾವು ಸಿಪೆಟ್ಗೆ ಅಂದರೆ ಅದೇನು ನಮ್ಮ ಅಳವಡಿಸಿರ್ತಾರಲ್ಲ ಕಂಪ್ನಿಯವರು ಅಳವಡಿಸಿರೋ ನಾವು ಸಿಪೆಟ್ಟಿಗೆ ಕಳಿಸಿ ಕ್ವಾಲಿಟಿ ಗುಣಮಟ್ಟವನ್ನು ಸಹ ನಾವು ಪರಿಶೀಲನೆಗೆ ಕಳಿಸಿರ್ತೀವಿ. ಅಲ್ಲಿಂದಲೂ ಸಹ ಯಾವುದೇ ಒಂದು ಗುಣಮಟ್ಟದ ಇದ್ರ ಬಗ್ಗೆ ಆಗಲಿ ನಮಗೆ ಯಾವುದೇ ಕಂಪ್ಲೇಂಟ್ ಬಂದಿರುತ್ತೆ. ಮತ್ತು ಇದೇ ರೀತಿ ನಾನು ಕಳೆದ 3 ವರ್ಷದಿಂದ ನನಗೆ ಯಾವುದೇ ಥರ ಒಂದು ಏರುಪೇರು ಕಂಡು ಬಂದಿರುತ್ತೆ. ಹಂಗೇನಾರು ರೈತರುಗಳಲ್ಲಿ ಮತ್ತು ಅದು ರೈತರುಗಳಿಗೂ ಸಹ ಅದು OTP ಮೂಲಕ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಕಾರ್ಯಾದೇಶ ಕೊಟ್ಟಾಗಲಿ ಸಹಾಯಧನ ಅವರಿಗೆ ಕಾರ್ಯಾದೇಶ ಮಂಜೂರಾತಿ ನೀಡಿದಾಗಲಿ ಇಷ್ಟು ಮೊತ್ತ ನಿಮಗೆ ಮಕ್ಕಳಿಗೆ ಮಂಜೂರಾತಿ ನೀಡಿದೆ ಅಂತೇಳಿ ಏನು ರೈತರುಗಳು ಫೋನ್ ನಂಬರ್ ಕೊಟ್ಟಿರ್ತಾರೆ, ಮೊಬೈಲ್ ನಂಬರ್, ಅವ್ರಿಗೆ ಸಹ ನೇರವಾಗಿ ಹೋಗುವಂಥ SMS ವ್ಯವಸ್ಥೆ ಸಹ ನಮ್ಮ ಇಲಾಖೆಯಲ್ಲಿದೆ. ಇದಾಗಿಯೂ ಸಹ ಇನ್ನೂ ಏನಾದರೂ ರೈತರಲ್ಲಿ ಏನಾದರೂ ಕುಂದುಕೊರತೆ ಏನಾದರೂ ಕಂಡು ಬಂದಲ್ಲಿ ಇಲಾಖೆ ಅಧಿಕಾರಿಗಳನ್ನಾಗಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಹೋಬಳಿಯಲ್ಲಿರ್ತಾರೆ ಮತ್ತು ನನಗಾಗಲಿ ಅವ್ರು ಭೇಟಿ ಮಾಡಿದರೆ ನಾನು ಅವರಿಗೆ ಸಂಪೂರ್ಣವಾದ ಅದೇನಿದೆ ನೋಡಿಬಿಟ್ಟು ಅದನ್ನು ನಾನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಬಟ್ ಅದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ಈಗ ಕೆಲವು ಪತ್ರಿಕೆಯಲ್ಲಿ ವರದಿಯಾಗಿತ್ತು, ಇದು ಸರ್ಕಾರದಿಂದ ನೇರವಾಗಿ ರೈತರಿಗೆ ಅಮೌಂಟ್ ಬರುತ್ತಾ ಇಲ್ಲಾಂದ್ರೆ ಫ್ಯಾಕ್ಟ್ರಿಗೆ ಬರುತ್ತಾ ಸರ್? ಇಲ್ಲ, ಸರ್ಕಾರದಲ್ಲಿ ಏನಾಗುತ್ತೆ, ರೈತರುಗಳು ಏನು ಎಸ್ಟಿಮೇಟ್ ಏನು ಬಂದಿರುತ್ತೆ ಅದು ಕಾರ್ಯಾದೇಶದಲ್ಲಿ ಅಂದಾಜು ಮೊತ್ತ ಅಂತ ಇರುತ್ತೆ. ಎಷ್ಟು ಅಳವಡಿಸೋದಕ್ಕೆ ಹನಿ ನೀರಾವರಿ ಅಳವಡಿಸೋದಕ್ಕೆ ಎಷ್ಟು ಮೊತ್ತ ಆಗುತ್ತೆ, ಆ ಪೂರ್ಣ ಪ್ರಮಾಣದ ಮೊತ್ತವನ್ನು ಏನಾದ್ರು ರೈತರು ಕಂಪ್ನಿಗೆ ಕೊಟ್ಟು ಅವರೇ ಅಳವಡಿಸ್ಕೊಂಡ್ರೆ ಸಬ್ಸಿಡಿ ಬಂದಾಗ ರೈತರಿಗೆ ಕೊಡ್ತೀವಿ. ಆದರೆ ಸಬ್ಸಿಡಿ ಅಮೌಂಟ್ ಬಿಟ್ಟು ರೈತರ ಪಾಲಿಗೆ ಮಾತ್ರ ಅವರು ಕಂಪ್ನಿಯವ್ರಿಗೆ ಕೊಟ್ಟಿದ್ರೆ ಸಹಾಯಧನ ಬಂದಾಗ ರೈತರ ಒಂದು ನಾವು ಅಗ್ರಿಮೆಂಟ್ ತೊಗೊಂಡು ಕಂಪ್ನಿಯವ್ರಿಗೆ ಕೊಡ್ತೀವಿ. ಈಗ ರೈತರಿಗೆ ಮೆಟೀರಿಯಲ್ ಯಾವ ಥರ ಇಶ್ಯೂ ಆಗುತ್ತೆ ಸರ್? ಎಸ್ಟಿಮೇಟಲ್ಲಿ ಪ್ರತಿಯೊಂದು ವಿಷಯನೂ ಇರುತ್ತೆ. ಲ್ಯಾಕಲ್ಸ್ ಎಷ್ಟಿರುತ್ತೆ, ಮತ್ತು ಪೈಪ್ಲೈನ್ ಎಷ್ಟು ಹೋಗಿರುತ್ತೆ, ಮತ್ತು ಫಿಲ್ಟರು, ವೆಂಚೂರ್ ಅಸೆಂಬ್ಲಿ ಎಷ್ಟೆಷ್ಟಿರುತ್ತೆ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ. ರೈತರುಗಳು ತಗೋಬೇಕಾದ್ರೆ ಆ ಮೆನ್ಷನ್ ಮಾಡಿರೋ ಪ್ರಕಾರ ಬಿಲ್ಲಲ್ಲಿ ಇದೆಯಾ ಅಥವಾ ಅದರ ಮೆಟೀರಿಯಲ್ಲು ನಮ್ಮ ತೋಟಕ್ಕೆ ಅಳವಡಿಸಿದಾರ ಅಂತ ನೋಡ್ಕೊಂಡು ತಗೊಂಡ್ರೆ ಅದು ನೋಡ್ಕೋಬೋದು. ಅವರಿಗೂ ಇರುತ್ತೆ, ಪಾರದರ್ಶಕತೆ ಇದೆ. ಈಗ ರೈತರ ಖಾತೆಗೆ ರೈತರ ಮೊಬೈಲ್ ಸಂಖ್ಯೆಗೆ ಇದು ಏನು OTP ಹೋಗುತ್ತೆ ಇಲ್ಲ ಅಂದರೆ ಅದು
ಹೌದು. ಕಂಪ್ನಿ ಕಡೆಯಿಂದ ಹೋಗುತ್ತಾ ಇಲ್ಲ ಸರ್ಕಾರ ಕಡೆಯಿಂದ ಇಲ್ಲ, ಇಲ್ಲ, ಹೋಗುತ್ತಾ? ನೇರವಾಗಿ ಸರ್ಕಾರದಿಂದ ಹಸಿರು ಆ್ಯಪ್ ಅಂತ ಒಂದು ನಮ್ಮಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲಿಂದ ನೇರವಾಗಿ ಅದು ರೈತರು ಏನು ನಂಬರ್ ಕೊಟ್ಟಿರ್ತಾರೆ, FID ಅಲ್ಲಿ ಏನು ಅವರು ನಂಬರ್ನ ಫೀಡ್ ಮಾಡಿರ್ತಾರೆ ಅದೇ ನಂಬರಿಗೆ ಹೋಗುತ್ತೆ. ಮಂಜೂರಾತಿ ಬಂದಾಗೂ ಹೋಗುತ್ತೆ, ಕಾರ್ಯಾದೇಶ ಬಂದಾಗೂ ನಿಮಗೆ ಕಾರ್ಯಾದೇಶ ನೀಡಲಾಗಿದೆ ಅಂತ ಹೋಗುತ್ತೆ. ಮಂಜೂರಾತಿ ಬಂದಾಗಲೂ ಸಹ ನಿಮಗೆ ಇಷ್ಟು ಅಮೌಂಟ್, ಇಷ್ಟು ದುಡ್ಡು ನಿಮಗೆ ಮಂಜೂರಾತಿ ನೀಡಲಾಗಿದೆ ಅಂತಲೂ ಸಹ ಅವರಿಗೆ ನೇರವಾಗಿ ಹೋಗುತ್ತೆ. ಮತ್ತೆ ಪದೇ ಪದೇ ಇದರ ಆರೋಪ ಮಾಡ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಏನಾಗಿದೆ, ಇಲ್ಲಿ ಸುಮಾರು 4300 ಅರ್ಜಿಗಳು ಬಂದಿರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇದೆ. ನಾವು ಸಹ ಸರ್ಕಾರ ಕೇಳ್ಕೊಂಡಿದ್ದೀವಿ. ಹಂಗಾಗಿ ಸ್ವಲ್ಪ ಏನಾದ್ರು ರೈತರಿಗೆ ಸ್ವಲ್ಪ ಇರ್ಬೋದು ಅಂತ. ಈ ವರ್ಷ ಎಷ್ಟು ಕೊಟ್ಟಿದ್ದೀರಿ ಸರ್? ನಾನು 589 ಕಾರ್ಯಾದೇಶ ನೀಡಿದ್ದೀವಿ. ಸುಮಾರು ಮತ್ತೆ 125 ಇದನ್ನ ಸ್ಥಳ ಪರಿಶೀಲನೆ ಮಾಡಿ ಗುಣಮಟ್ಟ ಸರಿ ಇಲ್ಲ, ಇಲ್ಲ, ನೀರಿಲ್ಲ ಇಂಥವೆಲ್ಲ ನಾವು ವಿವಿಧ ಹಂತಗಳಲ್ಲಿ ಅರ್ಜಿಗಳನ್ನು ಸಹ ತಿರಸ್ಕರಿಸಬೇಕು. ಸರ್, ಈಗ ಸ್ಥಳ ಪರಿಶೀಲನೆಗೆ ಯಾವ ಯಾವ ಅಧಿಕಾರಿ ಹೋಗ್ತಾರೆ ಸರ್? ಯಾವ ಸ್ಥಳ ಪರಿಶೀಲನೆಗೆ 100% ನಮ್ಮ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂತ ಇರ್ತಾರೆ, ಹೋಬಳಿ ಮಟ್ಟದ ಅಧಿಕಾರಿಗಳು, ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಮತ್ತೆ ಒಂದು ಹಸಿರು ಆ್ಯಪ್ ಇದೆ, ಆ ಆ್ಯಪಲ್ಲಿ 100% ಇರ್ತಾರೆ. ಆ್ಯಪಲ್ಲೇ ತೆಗಿತಾರೆ, ಅಂದರೆ GPS ಲಾಕ್ ಆಗಿರ್ತದೆ ಆ್ಯಪು. ಮತ್ತು ರೈತರು ನಿಂತು ಫೋಟೋ ಸಹ ತೆಗೆದುಕೊಂಡಿರ್ತಾರೆ. ಮತ್ತು ನನಗೆ 40% ಇನ್ಸ್ಪೆಕ್ಷನ್ ಮಾಡೋದಿದೆ ರ್ಯಾಂಡಮ್ ಆಗಿ, ನಾವು ಸಹ ಮಾಡ್ತೀವಿ. ಅದ್ರ ಮೇಲೆ ನಮ್ಮ ಮೇಲಧಿಕಾರಿಗಳಿಗೂ ಇದೆ, ಅವರವರ ಹಂತದಲ್ಲಿ ಮೇಲಧಿಕಾರಿಗಳು ಹೋಗ್ಕೊಂಡು ಅವರಿಗೂ ಸಹ ಬಂದು ನೋಡ್ಕೊಂಡು ಹೋಗ್ತಾರೆ. ಸರ್, ಈಗ ಫ್ಯಾಕ್ಟ್ರಿಗಳಿಗೆ ಖಾಸಗಿಯಾಗಿ ಮತ್ತೆ ಅವರು ರೀಸೈಕ್ಲಿಂಗ್ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ಸರ್. ಏನಾಗಿರುತ್ತೆ, ಕೆಲವು ಕಂಪನಿಗಳು ನಮ್ಮಲ್ಲಿ ಅನುಮೋದನೆ ಪಡ್ಕೊಂಡಿರ್ತಾರೆ, ಎಂಪ್ಲಾಯ್ಮೆಂಟ್ ಲಿಸ್ಟಲ್ಲಿ ಇರುತ್ತೆ. ಬಟ್ ನಮ್ಮಲ್ಲಿ ಏನು ನಮ್ಮ ರೈತರುಗಳಿಗೆ ಅವರು ಮೆಟೀರಿಯಲ್ ಕೊಡಬೇಕು, ಅದು ಮಾತ್ರ ನಾವು ISI ಕ್ವಾಲಿಟಿ ಇರಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತೀವಿ. ಮತ್ತು ನಮ್ಮ ಕ್ವಾಲಿಟಿ ಕಂಟ್ರೋಲ್ ಇದೆ, ಎಲ್ಲ ನೋಡ್ತೀವಿ. ಅದು ಹೊರತುಪಡಿಸಿ ಸಹ ರೈತರುಗಳು non-ISI ಮತ್ತು ಟೇಪ್ ಪೈಪ್ಗಳೆಲ್ಲ ತಗೊಂಡೋಗಿ ಅಳವಡಿಸ್ಕೊಳೋದು ಇದೆ. ಅಂಥ ರೈತರುಗಳು ಅವ್ರು ಮಾಡ್ಕೊಳೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಬಟ್ ನಮ್ಮಲ್ಲಿ ನಮಗೆ ಸಲ್ಲಿಕೆಯಾದ ಅರ್ಜಿ ಏನು ನಮಗೆ ಇನ್ವಾಯ್ಸ್ ಕೊಟ್ಟಿರ್ತಾರೆ ರೈತರಿಗೆ, ಅದ್ರ ಪ್ರಕಾರ ಮೆಟೀರಿಯಲ್ ಇರಬೇಕು ಮತ್ತು ಅದ್ರ ಪ್ರಕಾರ 100% ISI ಇರಬೇಕು ಅನ್ನೋದು ನಾವು ನೋಡ್ಕೊಳ್ಬೇಕು, ಸಬ್ಸಿಡಿ ಕೊಡಬೇಕು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.